ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ತಟ್ಟಿದೆ. ಟಿಕೆಟ್ ಮಿಸ್ ಆಗಿದ್ದಕ್ಕೆ ವಿನಯ್ ಕುಮಾರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಪಕ್ಷೇತರವಾಗಿ ಅಖಾಡಕ್ಕೆ ಇಳಿದಿದ್ದಾರೆ ವಿನಯ್ ಕುಮಾರ್. ಇದು ಕಾಂಗ್ರೆಸ್ಗೆ ದೊಡ್ಡ ತಲೆನೋವನ್ನ ತಂದಿಟ್ಟಿದೆ. ಕೊನೆ ಗಳಿಗೆಯವರೆಗೂ ಟಿಕೆಟ್ ನಿರೀಕ್ಷೆಯಲ್ಲಿದ್ದರು ವಿನಯ್ ಕುಮಾರ್. ಆದರೆ ಟಿಕೆಟ್ ಸಿಗಲಿಲ್ಲ, ಮಿಸ್ ಆಗಿದೆ. ಬೇಸರಗೊಂಡಿದ್ದಾರೆ. ಬೆಂಬಲಿಗರು ಕಾರ್ಯಕರ್ತರ ಅಪೇಕ್ಷೆಯಂತೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಹಠಕ್ ಬಿದ್ದಿದ್ದಾರೆ. ಹಳ್ಳಿಗೂ ಹೋಗಿದ್ದೇನೆ, ಜನರು ನನ್ನ ಪರವಾಗಿದ್ದಾರೆ, ಯಾವುದೇ ಕಾರಣಕ್ಕೂ ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ, ಕಾಂಗ್ರೆಸ್ ಅಭ್ಯರ್ಥಿ ಬದಲಿಸಿ ನನ್ನ ಹೆಸರು ಘೋಷಿಸಲಿ ಅಂತ ಹೇಳ್ತಾರೆ ವಿನಯ್ ಕುಮಾರ್. ದಾವಣಗೆರೆ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಗೆ ಈಗಾಗಲೇ ಕಂಟಕ ದೂರ ಆಯಿತು, ಬಂಡಾಯ ಶಮನ ಆಯಿತು ಅನ್ನೋ ಖುಷಿಯಲ್ಲಿದ್ದರು. ಆದರೆ ವಿನಯ್ ಕುಮಾರ್ ಮತ್ತೆ ಈ ಫಿನಿಕ್ಸ್ ಅಂತ ಎದ್ದು ಬಂದು ಸ್ಪರ್ಧೆ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಇವತ್ತು ಅವ್ರ ಜೊತೆ ಕಾರ್ಯಕರ್ತರ ಜೊತೆ ಮೀಟಿಂಗ್ ಮಾಡಿದ್ದಾರೆ. ಸರ್, ಬಹುತೇಕರಿಗೆ ಗೊಂದಲ ಇತ್ತು, ನೀವು ಸ್ಪರ್ಧೆ ಮಾಡ್ತಿರಲಿಲ್ಲ ಅನ್ನೋದು. ಸ್ಪರ್ಧೆ ಮಾಡೋದು ಖಚಿತನಾ? 100%. ಈಗ 100% ನಾನು ನಿಲ್ತೀನಿ. ಇನ್ನು ಆ್ಯಕ್ಚುಲಿ ಹಬ್ಬದ ದಿನ ಅನೌನ್ಸ್ ಮಾಡಬೇಕಾಗಿತ್ತು. ಹಾಗಾಗಿ ಇವತ್ತು ಅನೇಕ ಎಲ್ಲ ಕಾರ್ಯಕರ್ತರಲ್ಲೂ ಒಂದು ಗೊಂದಲ ಇತ್ತು ನಮ್ಮ ಅಭಿಮಾನಿಗಳಿಗೆ. ಅದನ್ನು ನಿವಾರಣೆ ಮಾಡಬೇಕಂದ್ರೆ ಇವತ್ತು ಅನಿವಾರ್ಯವಾಗಿ ನಾನು ಅನೌನ್ಸ್ ಮಾಡಬೇಕಾಗಿ ಬಂತು. ಸೊ ಇದೆಲ್ಲ ನೋಡಿದರೆ ಇಲ್ಲಿ ಒಂದು 75 to 80%, ಅಂದರೆ ಸುಮಾರು ಈಗ 16,80,000 ಮತಗಳಿದ್ದಾವೆ. ಅದರಲ್ಲಿ ಏನಿಲ್ಲ ಅಂತಂದರೂ ಒಂದು 12 ಲಕ್ಷ ಐಯಿಂದ ಮತಗಳಿದ್ದಾವೆ. ಸೊ 12 ಲಕ್ಷದಲ್ಲಿ ಒಂದು 5 ಲಕ್ಷ ಮತಗಳು ನನಗೆ ಬರೋ ಒಂದು ಭರವಸೆ, ನಂಬಿಕೆ ನನಗಿದೆ. ಹಾಗಾಗಿ ನಾನು ಗೆಲ್ಲೋದ್ರಿಂದ ಇದು ಕಾಂಗ್ರೆಸ್ಸು ಅಥವಾ ಕಾಂಗ್ರೆಸ್ಸಿಗೆ ಹೊಡೆತ ಬೀಳೋದಲ್ಲ, ಆ ಎರಡೂ ಪಾರ್ಟಿಗಳಿಗೂ ಹಿನ್ನಡೆ ಆಗ್ತದೆ. ಒಂದು ಹೊಸ ನಾಯಕನನ್ನು ಸೃಷ್ಟಿ ಮಾಡ್ದಂಗೆ ಆಗುತ್ತೆ. ಈ ಸಿದ್ದರಾಮಯ್ಯನವರು, ಸ್ವಾಮೀಜಿಯವರು, ನಿರಂಜನಾನಂದ ಸ್ವಾಮೀಜಿಗಳು ಕುತ್ಕೊಂಡು ನಿಮ್ಮ ಕಡೆ ಮಾತುಕತೆ ಮಾಡ್ತಾರೆ. ನೀವು ಇದೊಂದು ಬಾರಿ ನಿಮಗೆ ಮುಂದೆ ಅವಕಾಶ ಇದೆ ಅಂದ್ಕೊಂಡು ಹೇಳ್ತಾರೆ. ಸೊ ಅವ್ರ ಮಾತಿಗೆ ಒಂದು ಕಡೆ ಕಾರ್ಯಕರ್ತರು ನಿಮಗೆ ಇಲ್ಲಿ ನಿಲ್ರಿ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ನಾಯಕರು ಹೇಳ್ತಾ ಇದ್ದಾರೆ. ಸೊ ಏನು ಡೈಲೆಮಾದಲ್ಲಿ ಇದ್ದಾರೆ? ಅದೇ ಒಂದು ಎಥಿಕಲ್ ಡೈಲೆಮ, ಮಾರಲ್ ಡೈಲೆಮ ಅಂತಂದು ಹೇಳ್ಬೋದು. ಈಗ ನಾನು ಸಿದ್ದರಾಮಯ್ಯ ಸಾಹೇಬ್ರನ್ನ ತುಂಬ ಪ್ರೀತಿ ಮಾಡ್ತೀನಿ, ಗೌರವಿಸ್ತೀನಿ. ಈಗಲೂ ಕೂಡ ಅವರು ಕೊನೆ ಗಳಿಗೆ ತನಕ ನನಗೆ ಟಿಕೆಟ್ ಸಿಗಬೇಕಂತ ಅವರು ಕೂಡ ಹೋರಾಟ ಮಾಡಿದರು. ಈಗ ಆ ಒಂದು ಡೈಲೆಮ, ಈಗ ಅವ್ರನ್ನ ಕೋಪ ಮಾಡ್ಕೊಳ್ಳೋ ಚಾನ್ಸಸ್ ಇರ್ತದೆ, ಇಲ್ಲ ಅಂತಂದಲ್ಲ. ಈಗ ಅದಕ್ಕೆ ಎದುರಿ ನಾನು ಸುಮ್ಮ ಕೂರಬೇಕು. ಈ ಕಡೆ ಸಿದ್ದರಾಮಯ್ಯನವರು ಕೂಡ ಒಂದು ಪ್ರಜಾಪ್ರಭುತ್ವವಾದಿ. ಅವರು ಪ್ರತಿ 14 ಎಲೆಕ್ಷನ್ ಮಾಡಿದ್ದಾರೆ. ಅದರಲ್ಲಿ 2 ಪಕ್ಷೇತರ ನಿಂತು ಸೋತಿದ್ದಾರೆ. ಅವರು ಇನ್ನು ಉದಾಹರಣೆ ಕೊಟ್ಟರು ನನಗೆ, ನಾನು ಈ ಥರ ಸೋತಿದ್ದೀನಿ, 2 ಪಕ್ಷೇತರ ನಿಂತು ಕಷ್ಟ ಇದೆ, ಯೋಚನೆ ಮಾಡು, ದುಡ್ಡು ಖರ್ಚು ಮಾಡ್ಕೋಬೇಡ, ಸುಮ್ಮನೆ ಅನಾವಶ್ಯಕ ಅಂತ ಆ ರೀತಿ ಅರ್ಥದಲ್ಲಿ ಹೇಳಿದರು. ಒಂದು ಕಾಳಜಿಯಿಂದ ಹೇಳಿದ್ದಾರೆ ನನಗೆ. ಸೊ ಈ ಕಡೆ ಇಲ್ಲಿ ಕ್ಷೇತ್ರದ ಜನತೆ ನನಗೆ ಒಂದು ಬೆಳೆಯೋದಕ್ಕೊಂದು ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಒಬ್ಬ ರಾಜಕೀಯ ನಾಯಕನಾಗಿ ನಾನು ಗೆಲ್ಬೋದು, ಸೋಲ್ಬೋದು, ಒಂದು ಜನಗಳ ಬಯಕೆ. ಈ ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ ಮೇಲೂ ನಿಮ್ಗೊಂದು ಅವಕಾಶ ಇರುತ್ತೆ ವಾಪಸ್ ತೆಗೆಯೋದಕ್ಕೆ ಅಥವಾ ಕಣದಲ್ಲಿ ಮುಂದುವರಿಯೋದಕ್ಕೆ ಅಂತ. ಆ ಸಂದರ್ಭ ಬರ್ಬೋದಾ? ಕಾಂಗ್ರೆಸ್ಸಿಂದ ನನ್ನ ಅಧಿಕೃತ ಅಭ್ಯರ್ಥಿ ಅಂತ ಏನಾದರೂ ಡಿಕ್ಲೇರ್ ಮಾಡಿದರೆ ಅಂಥ ಸಂದರ್ಭ ಬರ್ಬೋದು. ಪಕ್ಷೇತರ ಹಾಕಿರೋ ನಾನು ವಾಪಸ್ ತಗೊಂಡು ಕಾಂಗ್ರೆಸ್ಸಿಂದ ಏನಾದ್ರು ಇಲ್ಲಪ್ಪ, ನಿಮಗೆ ಪ್ರೆಷರ್ ಕ್ರಿಯೇಟ್ ಆಗೇ ಆಗುತ್ತೆ ಒಂದು ವೇಳೆ ಹಿಂದೆ ಸರಿದ್ರೆ. ಇಲ್ಲ, ನಾನು ಗಟ್ಟಿಯಾಗಿ ನಿಂತ್ಕೊಂಡು ಮುಂದುವರೆದ್ರೆ ಪಕ್ಷಗಳ ಮೇಲೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ವಿನಯ್ ಕುಮಾರ್ಗೆ ಟಿಕೆಟ್ ಕೊಡಬೇಕಿತ್ತು ಅನ್ನೋದು. ಸೊ ನನ್ನ ಮೇಲೆ ಯಾವ ರೀತಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಅಂದರೆ ಪಾಸಿಟಿವ್ ಆಗಿ, ನೀವು ಗೆಲ್ತೀರಿ, ಮುಂದೆ ಹೋಗಿ ಅನ್ನೋದು. ಅಫ್ಕೋರ್ಸ್ ನೀವು ಹೇಳೋ ಥರನೂ ಬರುತ್ತೆ, ಒತ್ತಡ ಇಲ್ಲ ಅಂತಂದು. ಆ ಒತ್ತಡಗಳನ್ನು ಮೀರಿ ನಿಲ್ಲುವಂಥ ವ್ಯಕ್ತಿತ್ವ ನಾನು ಬೆಳೆಸ್ಕೊಂಡಿದ್ದೀನಿ. ಒಂದು ಸ್ಥಿರವಾಗಿರೋಂಥದ್ದು, ಗಟ್ಟಿಯಾಗಿರೋಂಥದ್ದು. ಅದಕ್ಕೆ ಬೆಂಬಲವಾಗಿ, ಶಕ್ತಿಯಾಗಿ ನಮ್ಮ ಜನಗಳೆಲ್ಲ ಜೊತೆಗಿದ್ದಾರೆ. ಇದು ವಿನಯ್ ಕುಮಾರ್ ಅವರ ಮಾತು. ದಾವಣಗೆರೆ ಕ್ಯಾಮ್ರಾ ಪರ್ಸನ್ ಕಿಣಕುತ್ತೆ, ವರದರಾಜ್, ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.